ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಿಮಗೊಂದು ಸಂತೋಷದ ಸುದ್ದಿ ತಂದಿದ್ದೀವಿ. ಸಾಮಾನ್ಯವಾಗಿ ಆಸ್ಪತ್ರೆ ಅಂದರೆ ಸಾಕು ಲಕ್ಷ ಬಿಲ್ ಆಗುತ್ತೆ. ಆಸ್ತಿ ಮಾರಿ ಚಿಕಿತ್ಸೆ ಪಡ್ಕೋಬೇಕು ಅಂತ ಜನ ಭಯ ಪಡ್ತಾರೆ. ಅದರಲ್ಲೂ ಕಿಡ್ನಿ, ಲಿವರ್ ಅಥವಾ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಕೇಳೋದೇ ಬೇಡ. ಸಾಮಾನ್ಯ ಜನರ ಕೈಗೆಟುಕದ ವಿಷಯ ಅದು. ಆದರೆ ಕರ್ನಾಟಕದಲ್ಲಿ ಇನ್ಮುಂದೆ ಹಾಗಲ್ಲ. ಬೆಂಗಳೂರಿನಲ್ಲಿ ಬರೋಬ್ಬರಿ 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಡವರಿಗಾಗಿಯೇ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಲೆ ಎತ್ತಲಿದೆ. ಹೌದು, ಇದು ಸರ್ಕಾರ ಮಾಡ್ತಿರೋದಲ್ಲ, ಬದಲಿಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಉದ್ಯಮಿ ಮಹಾದಾನಿ ಅಜೀಂ ಪ್ರೇಮ್ಜಿ ಅವರು ಮಾಡ್ತಾ ಇರೋ ಮಹತ್ ಕಾರ್ಯ. ಅಷ್ಟಕ್ಕೂ ಎಲ್ಲಿದೆ ಈ ಆಸ್ಪತ್ರೆ? ಯಾರಿಗೆಲ್ಲ ಉಚಿತ ಚಿಕಿತ್ಸೆ ಸಿಗುತ್ತೆ? ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ನಡುವೆ ಆಗಿರೋ ಒಪ್ಪಂದ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. 4,000 ಕೋಟಿ ರೂಪಾಯಿ ಹೂಡಿಕೆ, 1000 ಬೆಡ್, ಇದು ಬಡವರ ಪಾಲಿನ ಸಂಜೀವಿನಿ. ಸ್ನೇಹಿತರೆ, ಮೊನ್ನೆ ತಾನೇ ವಿಧಾನಸೌಧದಲ್ಲಿ ಒಂದು ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೈ ಜೋಡಿಸಿವೆ. ಬೆಂಗಳೂರಿನ ರಾಜೀವ್ ಗಾಂಧಿ ಎದೆ ರೋಗಗಳ ಆಸ್ಪತ್ರೆ ಆವರಣದಲ್ಲಿ ಈ ಹಾಸ್ಪಿಟಲ್ ತಲೆ ಎತ್ತಲಿದೆ. ಇದಕ್ಕಾಗಿ ನಿಮಾನ್ಸ್ ಪಕ್ಕದಲ್ಲಿ 10 ಎಕರೆ ಜಾಗವನ್ನ 99 ವರ್ಷಗಳ ಲೀಸ್ ಆಧಾರದ ಮೇಲೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ನೀಡಿದೆ. ಇಲ್ಲಿಯೇ ಬರೋಬ್ಬರಿ 1000 ಹಾಸಿಗೆಗಳ ಬೃಹತ್ ಚಾರಿಟೇಬಲ್ ಸೂಪರ್ ಸ್ಪೆಷಾಲಿಟಿ ಹಾಗೂ ಅಂಗಾಂಗ ಕಸಿ ಆಸ್ಪತ್ರೆ ನಿರ್ಮಾಣ ಆಗಲಿದೆ. ಇದಕ್ಕಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಂದಿನ 5 ವರ್ಷಗಳಲ್ಲಿ ಬರೋಬ್ಬರಿ 4,000 ಕೋಟಿ ರೂಪಾಯಿ ಖರ್ಚು ಮಾಡಲಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸಾಮಾನ್ಯವಾಗಿ ದಾನಿಗಳು ಕಟ್ಟಡ ಕಟ್ಟಿಸಿಕೊಟ್ಟು ಸುಮ್ಮನಾಗ್ತಾರೆ. ಆದರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹಾಗಲ್ಲ. ಆರಂಭದಲ್ಲಿ 1000 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಆಸ್ಪತ್ರೆ ಕಟ್ಟಡ ನಿರ್ಮಿಸಿದ್ರೆ ನಂತರದ ದಿನಗಳಲ್ಲಿ ಇದರ ನಿರ್ವಹಣೆಗೆ ಪ್ರತಿ ವರ್ಷ ಸುಮಾರು 350 ಕೋಟಿ ರೂಪಾಯಿ ಖರ್ಚು ಮಾಡಲಿದೆ. ಈ ಆಸ್ಪತ್ರೆಯ ಡಾಕ್ಟರ್ಗಳಿಂದ ಹಿಡಿದು ಸೆಕ್ಯೂರಿಟಿ ಸಿಬ್ಬಂದಿವರೆಗೂ ಎಲ್ಲಾ ನೇಮಕಾತಿಯನ್ನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮಾಡಲಿದೆ. ಕಿಡ್ನಿ, ಲಿವರ್ ಸಮಸ್ಯೆಗೆ ಇನ್ಮುಂದೆ ಸುರಿಬೇಕಿಲ್ಲ ಲಕ್ಷ. ಬಡವರಿಗೆ ಫುಲ್ ಫ್ರೀ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಅಂಗಾಂಗ ಕಸಿ ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ತುಂಬಾನೇ ದುಬಾರಿ. ಆದರೆ ಈ ಹೊಸ ಆಸ್ಪತ್ರೆಯ ಮುಖ್ಯ ಉದ್ದೇಶವೇ ಉಚಿತವಾಗಿ ಅಂಗಾಂಗ ಕಸಿ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳೋ ಪ್ರಕಾರ ಈಗಾಗಲೇ ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಜನ ಕಿಡ್ನಿಗಾಗಿ, 1,000ಕ್ಕೂ ಹೆಚ್ಚು ಜನ ಲಿವರ್ ಕಸಿಗಾಗಿ ಕಾಯುತ್ತಿದ್ದಾರೆ. ಇಂಥವರಿಗೆ ಈ ಆಸ್ಪತ್ರೆ ವರದಾನವಾಗಲಿದೆ. ಇಲ್ಲಿನ 1000 ಬೆಡ್ಗಳಲ್ಲಿ 75% ಬೆಡ್ಗಳು ಅಂದ್ರೆ 750 ಬೆಡ್ಗಳು ಬಡವರಿಗಾಗಿಯೇ ಮೀಸಲಾಗಿರಲಿವೆ. ಹೌದು, BPL ಕಾರ್ಡ್ ಇರೋರ್ಗೆ ಮತ್ತು ಬಡ ಕುಟುಂಬಗಳಿಗೆ ಇಲ್ಲಿ ಸಂಪೂರ್ಣ ಉಚಿತ ಚಿಕಿತ್ಸೆ ಸಿಗಲಿದೆ. ಇನ್ನುಳಿದವರಿಗೆ ಅತಿ ಕಡಿಮೆ ದರದಲ್ಲಿ ಅಂದ್ರೆ ಜಯದೇವ ಅಥವಾ ಕಿದ್ವಾಯಿ ಆಸ್ಪತ್ರೆ ಮಾದರಿಯಲ್ಲಿ ಕಡಿಮೆ ದರದ ಚಿಕಿತ್ಸೆ ಸಿಗಲಿದೆ. 2031 ಹೊತ್ತಿಗೆ ಈ ಆಸ್ಪತ್ರೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಗಿವಿಂಗ್ ಫ್ಲೆಡ್ಜ್ ಹೆಸರಲ್ಲಿ ಲಕ್ಷಾಂತರ ಕೋಟಿ ದಾನ, ಅಜೀಂ ಪ್ರೇಮ್ಜಿ ಪ್ರತಿಜ್ಞೆ. ಸ್ನೇಹಿತರೆ, ಅಜೀಂ ಪ್ರೇಮ್ಜಿ ಅವರ ಈ ದಾನದ ಹಿಂದೆ ಒಂದು ದೊಡ್ಡ ಆದರ್ಶ ಇದೆ. ನಿಮಗೆ ಬಿಲ್ ಗೇಟ್ಸ್ ಮತ್ತು ವಾರೆನ್ ಬಫೆಟ್ ಬಗ್ಗೆ ಗೊತ್ತಿರಬಹುದು. ಜಗತ್ತಿನ ಆಗರ್ಭ ಶ್ರೀಮಂತರಾದ ಇವರು ತಮ್ಮ ಅರ್ಧಕ್ಕಿಂತ ಹೆಚ್ಚು ಆಸ್ತಿಯನ್ನ ದಾನ ಮಾಡ್ತೀವಿ ಅಂತ ಗಿವಿಂಗ್ ಫ್ಲೆಡ್ಜ್ ಹೆಸರಲ್ಲಿ ಪ್ರತಿಜ್ಞೆ ಮಾಡಿದ್ರು. ಹಾಗೆ ಉಳಿದ ಉದ್ಯಮಿಗಳಿಗೂ ದಾನ ಮಾಡಿ ಅಂತ ಮನವಿ ಮಾಡಿದ್ರು. ವಿಶೇಷ ಏನಂದ್ರೆ, ಈ ಗಿವಿಂಗ್ ಪ್ಲೆಡ್ಜ್ಗೆ ಸಹಿ ಹಾಕಿದ ಮೊದಲ ಭಾರತೀಯ ಉದ್ಯಮಿ ನಮ್ಮ ಅಜೀಂ ಪ್ರೇಮ್ಜಿ. ಹೌದು, 2013ರಲ್ಲೇ ಇವರು ತಮ್ಮ ಬಹುಪಾಲು ಸಂಪತ್ತನ್ನ ಸಮಾಜ ಸೇವೆಗೆ ಮೀಸಲಿಡೋದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಟ್ರಸ್ಟಿಶಿಪ್ ತತ್ವದಿಂದ ಪ್ರೇರಿತರಾಗಿರೋ ಅಜೀಂ ಪ್ರೇಮ್ಜಿ ಸಂಪತ್ತು ಅನ್ನೋದು ಸಮಾಜದ ಒಳಿತಿಗಾಗಿ ಇರೋದು, ಅದು ನಮ್ಮದಲ್ಲ ಅಂತ ನಂಬಿದ್ದಾರೆ. ಇವರ ತಾಯಿ ಮುಂಬೈನಲ್ಲಿ ಪೋಲಿಯೋ ಪೀಡಿತ ಮಕ್ಕಳಿಗಾಗಿ ಚಾರಿಟೇಬಲ್ ಆಸ್ಪತ್ರೆ ನಡೆಸ್ತಾ ಇದ್ರು. ಅವರೇ ನಂಗೆ ಈ ಮಹತ್ ಕಾರ್ಯ ಮಾಡೋದಕ್ಕೆ ಸ್ಫೂರ್ತಿ ಅಂತ ಅಜೀಂ ಪ್ರೇಮ್ಜಿ ಹೇಳ್ಕೊಂಡಿದ್ರು. ಬ್ಲೂಮ್ಬರ್ಗ್ ಪ್ರಕಾರ ಅಜೀಂ ಪ್ರೇಮ್ಜಿ ಬರೋಬ್ಬರಿ $29 ಬಿಲಿಯನ್ ಅಂದ್ರೆ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿ ಆಸ್ತಿಯ ಒಡೆಯ. ಇದೆಲ್ಲ ಅವರಿಗೆ ಬಂದಿರೋದು ವಿಪ್ರೋ ಷೇರುಗಳಿಂದ. ಆದರೆ ಈಗ ಅವರು ಹೆಚ್ಚಿನ ಪ್ರಮಾಣದ ಷೇರುಗಳನ್ನ ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ವರ್ಗಾಯಿಸಿದ್ದಾರೆ. ಬರೀ ಆಸ್ಪತ್ರೆಯಲ್ಲ, ಶಿಕ್ಷಣಕ್ಕೂ ಸೈ ಅಜೀಂ ಪ್ರೇಮ್ಜಿ ಫೌಂಡೇಶನ್. ಸ್ನೇಹಿತರೆ, ಕಳೆದ 25 ವರ್ಷಗಳಿಂದ ಇವರ ಫೌಂಡೇಶನ್ ಶಿಕ್ಷಣ ಕ್ಷೇತ್ರದಲ್ಲೂ ಅದ್ಭುತ ಕೆಲಸ ಮಾಡ್ತಿದೆ.
ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರದಲ್ಲಿ 4 ದಿನ ಮೊಟ್ಟೆ ನೀಡುವ ಯೋಜನೆಗೆ ಇವರು 2024ರಲ್ಲಿ ಬರೋಬ್ಬರಿ 1,500 ಕೋಟಿ ರೂಪಾಯಿ ನೀಡಿದ್ರು. ಅಷ್ಟೇ ಅಲ್ಲ, ಸರ್ಕಾರಿ ಕಾಲೇಜಿನಲ್ಲಿ ಓದಿದ ಮಕ್ಕಳಿಗೆ ವರ್ಷಕ್ಕೆ 30,000 ರೂಪಾಯಿಯಂತೆ ದೀಪಿಕಾ ಸ್ಕಾಲರ್ಶಿಪ್ ಕೂಡ ನೀಡ್ತಾ ಇದ್ದಾರೆ. ಈಗ ಆರೋಗ್ಯ ಕ್ಷೇತ್ರದಲ್ಲೂ ಇಂಥದ್ದೊಂದು ಕ್ರಾಂತಿಕಾರಿ ಬದಲಾವಣೆಗೆ ಅವರು ಮುನ್ನುಡಿ ಬರೆದಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಜೀಂ ಪ್ರೇಮ್ಜಿಯವರ ಈ ಸೇವೆಗೆ ಸರ್ಕಾರ ಆಭಾರಿಯಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಕೋಟಿ ಸಂಪತ್ತಿದ್ರೂ ಒಳ್ಳೆ ಮನಸ್ಸು ಇರಬೇಕು ಅಂತಾರೆ. ಆದರೆ ಅಜೀಂ ಪ್ರೇಮ್ಜಿಯವರು ತಾವು ಗಳಿಸಿದ್ದನ್ನ ಸಮಾಜಕ್ಕೆ ದಾನವಾಗಿ ಕೊಡೋ ಮೂಲಕ ನಿಜವಾದ ಶ್ರೀಮಂತಿಕೆ ಏನು ಅಂತ ತೋರಿಸಿಕೊಟ್ಟಿದ್ದಾರೆ. ಅಜೀಂ ಪ್ರೇಮ್ಜಿಯವರ ಈ ಮಹತ್ ಕಾರ್ಯದ ಬಗ್ಗೆ ನಿಮ್ಗೇನನ್ಸತ್ತೆ? ಇವರ ಈ ನಡೆ ಬೇರೆ ಉದ್ಯಮಿಗಳಿಗೂ ಮಾದರಿ ಆಗಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕದ ಇಂಥ ಹೆಮ್ಮೆಯ ವಿಚಾರಗಳನ್ನು ತಿಳಿಯೋಕೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.